ಸೋಲು ಜನರ ತೀರ್ಮಾನ. ಜನರ ತೀರ್ಮಾನವನ್ನು ಪ್ರಶ್ನೆ ಮಾಡುವ ಅಧಿಕಾರ ನಮಗಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾದ ಜವಾಬ್ದಾರಿ ನಮಗಿರುತ್ತೆ. ಬಹಳ ಜನ ಸಿಗೋದಿಲ್ಲ ಸ್ವಾಮಿಗಳು, ಎಲ್ಲೂ ಬರ್ತಾ ಇಲ್ಲ. ಭುಜ ಕುಣಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಳ್ಬೇಕು ಅಂದ್ರೆ ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ, ಏನೇನಪ್ಪ ಆಗೋಯ್ತು ಅಂತ ಹೇಳಿ ಮದುವೆಗೆ ಹೋಗೋಣ, ಸಾವು ಹೋಗೋಣ, ತಿಥಿಗೂ ಹೋಗೋಣ, ರಥೋತ್ಸವಕ್ಕೂ ಹೋಗೋಣ, ಏನಪ್ಪಾ ಚೆನ್ನಾಗಿದೆಯಾ ಅಂತ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಸೋತು ಬಿಟ್ಟಿದ್ದೆ. ಚುನಾವಣೆಗೆ ಸೋತಿದ್ರೆ ನಾನು ಹೆದರ್ತಾ ಇದ್ದೆ. 4 ಆಗಿತ್ತು, 5ನೇದೊಂದು ಸೋಲಾಯಿತು. ಬದುಕಿನಲ್ಲಿ ಸೋತು ಬಿಟ್ಟೆ. ಏನ್ ಬದುಕಿನಲ್ಲಿ ಸೋಲು ಅಂದ್ರೆ ನಂಬಿಕೆ ದ್ರೋಹ. ಚುನಾವಣೆಯಲ್ಲಿ ಸೋಲೋದು, ಹೆಚ್ಚಿಗೆ ಓಟ್ ಯಾರು ಬಂದ್ರೆ ಅವ್ರು ಗೆಲ್ತಾರೆ, ಕಡಿಮೆ ಓಟ್ ಬಂದವರು ಸೋಲು. ಆದರೆ ಜೊತೆಯಲ್ಲೇ ಇದ್ದವರು, ಎಲ್ಲ ಒಟ್ಟಿಗೆ ಕೆಲಸ ಮಾಡಿದವರು, ಎಲ್ಲ ಸರಿ ಅಂತ ಹೇಳಿದವರು, ಇನ್ಯಾರು ಮಾಡಕ್ ಸಾಧ್ಯ ಅಂತ ಹೇಳಿದವರು ಗೊತ್ತೇ ಆಗಲಿಲ್ಲ ನನಗೆ. ಕೌಂಟಿಂಗ್ ಆದ ತಿಂಗಳೆರಡು ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನಗಳು ಗಾಡಿಯಲ್ಲಿ ಬರುತ್ತೆ, ಈ ಮಹಾನುಭಾವರು ಹೀಗೆ. ಆದ್ರಿಂದ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕಲ್ಲ. 4ನೇವರು ಒಬ್ಬರಿದ್ದಾರೆ, ಊಟಕ್ಕೆ ಕರೆದು ವಿಷ ಹಾಕಿದವರು, ಭುಜದ ಮೇಲೆ ಕೈ ಹಾಕಿ ಬೆನ್ನಿಗೆ ತೆಗೆದವರು, ಜಾತಿಯಲ್ಲೇ ಇದ್ದು ನಡೆಯುವಾಗ ಕಾಲಿಗೆ ಅಡ್ಡ ಇಟ್ಟು ಬೀಳಿಸಿದವರು, ದೇವರಿಗೆ ನಮಸ್ಕಾರ ಮಾಡಕ್ ಮಲಗಿದ್ದಾಗ ಕತ್ತಿ ಇಟ್ಟವರು. ಅವರಿಗೆ ಇವರೆಲ್ಲರಿಗಿಂತಲೂ ಜಾಸ್ತಿ ಕೃತಜ್ಞತೆಗಳನ್ನು ಅರ್ಪಿಸಿ, ಭಗವಂತ ಇವರನ್ನು ಕಾಪಾಡಪ್ಪ, ಅವ್ರಿಗೆ ಶಕ್ತಿ ಕೊಡಪ್ಪ, ನಮ್ಮಂತ ದುಷ್ಟರನ್ನ ಅವರು ಮರ್ದನ ಮಾಡ್ತಾ ಹೋಗ್ಲಿ, ಈ ದೇಶ ಚೆನ್ನಾಗಿರ್ಲಿ ಅಂತ ಕೇಳಿ. ಇನ್ನೇನು ಹೇಳ್ಬೇಕು ನಾನು? ಯಾರೊಬ್ಬರ ಹೆಸರು ನಾನು ಇಟ್ಕೊಂಡು ನನಗೆ ಬರೋ ಆಸೆ ಇಲ್ಲ, ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋ ಆಸೆ ಇಲ್ಲ. ಅನಿಲ್ ಅವರು ಫೋನ್ ಮಾಡಿ ಹೇಳಿದ್ರು, ಆದ್ರೆ ಅಣ್ಣನ ಇಡೀ ಕುಟುಂಬ ಬರುತ್ತೆ. ಎಷ್ಟೋ ಜನ ನನಗೆ ಪ್ರಾಣ ಬಿಟ್ಟವರೆಲ್ಲ ಸ್ನೇಹಿತರೆಲ್ಲ ಕಾಣ್ತಾರೆ, ಮುಖನಾದ್ರೂ ನೋಡ್ಬೋದು. ಒಳ್ಳೆ ಎಜುಕೇಶನ್ ಸಿಗ್ಬೇಕು. ಎಲ್ಲ ನಸಾಪತ್ನ ಹಿಡಿದು ಈ ಬೆಟ್ಟಗಳಲ್ಲೆಲ್ಲ ಕೂಡ ಈ ತರ ಮೋಡ ಗಿಡ ಹಿಡಿದಾಗ ಮೇಲ್ಗಡೆಯಿಂದ ಬೀಜ ಹಾಕ್ಬೇಕು, ಆ ಗ್ಲೈಡರ್ ಅಲ್ಲಿ ಅರಣ್ಯ ಬೆಳಿಬೇಕು. 1300-400 ಅಡಿಗೆ ಹೋಗಿರೋ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗ ಎಲ್ಲ ಶಿವಮೊಗ್ಗನ ಮೀರಿ ಮಲ್ನಾಡ್ ಆಗ್ಬೇಕು. ವರ್ಷ ಪೂರ್ತಿ ನಮ್ಮ ಕೆರೆಗಳೆಲ್ಲ ತುಂಬಬೇಕು. ಈ ತರದ ಕೆಟ್ಟ ಕೆಲಸಗಳೆಲ್ಲ ಬಂದು ದುಸ್ವಪ್ನಗಳು ಅಂತ ಹೇಳ್ತಾರೆ. ನನಗೆ ಈ ಕೆಟ್ಟ ಕನಸುಗಳು ಬಂದು ನಾನು ಓಟಿಗೆ ಹೋದಾಗ ಆ ಊರಲ್ಲಿ ಏನಾಗಿದೆ, ಈ ಊರಲ್ಲಿ ಏನಾಗಿದೆ, ಇನ್ನೇನಾಗ್ಬೇಕು ಅಂತ ಅವನ್ನೆಲ್ಲ ನೋಡಿ, ಖುಷಿ ನೋಡಿ, ಹೂನಾರ್ಗಳು ಹಾಕ್ಸ್ಕೊಂಡು ಬರುವಂತ ಬಿಸ್ಕತ್ಗಳು, ಅದು ಇದು ಬಾಯಿ ತುಂಬ್ಕೊಂಡು, ಆಮೇಲೆ ಸೇರ್ಪಡೆಗಳಂತೆ ಬರೋದು, ಸೇರ್ಪಡೆಗಳಾಗೋದು. ನನಗೆ ಇದು ದುಸ್ವಪ್ನ ಅಂತ ಗೊತ್ತಾಗಿದ್ದು ಯಾವತ್ತು ಅಂದ್ರೆ ಮೇ 17, 2023 ಕೌಂಟಿಂಗ್ ಆಗಿ ಹೊಟ್ಟೋಜಪ್ಪ ರಮೇಶ್ ಕುಮಾರ್ ನೀವು ಅಂತ ಹೇಳಿದ್ಮೇಲೆ, ಓ ಇದು ದುಸ್ವಪ್ನ ಇದು ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ಎಲ್ಲೂ ಹೆಚ್ಚಿಗೆ ಬರುತ್ತೆ. ವಯಸ್ಸು ಆಗಿದೆ, ಜನರು ಕೊಟ್ಟ ತೀರ್ಪನ್ನ ಪ್ರಶ್ನೆ ಮಾಡುವ ಅಧಿಕಾರ ನಮಗಿರೋದಿಲ್ಲ. ಚರ್ಚಾಸ್ಪದ ವಿಚಾರಗಳನ್ನ ಇಂಥ ಸಭೆಗಳಲ್ಲಿ ಮಾತಾಡಬಾರ್ದು, ವಿಷ ಕಕ್ಕಬಾರ್ದು, ದ್ವೇಷ ಇರಬಾರ್ದು. ನಮ್ಮ ಕೈಲಾದ್ದು ನಾವು ಮಾಡಿದ್ದೇವೆ. ಉಳಿದ ಕೆಲಸವನ್ನ ಉಳಿದಿರೋರು ಮುಂದುವರಿಸಿಕೊಂಡು ಹೋಗ್ಬೇಕು. ನನ್ನನ್ನ ಪರಾಜಯಗೊಳಿಸಿದ ವೆಂಕಟ ಶಿವಾರೆಡ್ಡಿ ಅವರ ಆದಿಯಾಗಿ ಎಲ್ಲರಲ್ಲೂ ನಾನು ವಿನಂತಿ ಮಾಡೋದು, ಎತ್ತಿನ ಹೊಡೆ ಕೆಲಸ ಪೂರ್ತಿ ಆಗಿದೆಯಪ್ಪ. ನೀವೆಲ್ಲರೂ ಹೋದ್ರಿ, ಪ್ರಾರಂಭೋತ್ಸವ ಕೂಡ ಮಾಡಿ ಬಂದ್ಬಿಟ್ರಿ, ನಮಗೆ ಬರ್ತಾ ಇಲ್ಲ ನೀರು.
ಆ ಯೋಜನೆ ಮಾಡಿದ್ದೇ ನಮಗಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.